ನಾನು ಯಾರನ್ನು ಸತ್ರು ಅಂತ ಅನ್ಕೊಳ್ಳೋನಲ್ಲ. ಒಂದ್ ಕಿತ ಅಪ್ಪಿ ತಪ್ಪಿ ಅನ್ಕೊಂಡ್ಬಿಟ್ನು ಜೀವನ ಪೂರ್ತಿ ಅವ್ರು ನಂಗೆ ಸತ್ರುನೇ ತಿಳ್ಕೊಂಬಿಡು. ಎಲ್ಲಿದ್ಯಾ ನೀನು? ಯಾಕೆ ನನ್ನ ಕಣ್ಮುಂದೆ ಬದ್ದೆ ಆಟ ಆಡಿಸ್ತಿದ್ಯಾ ಹೇಳು? ದಿನ ನಾನು ನಿಂಗೋಸ್ಕರ ಎಷ್ಟು ಚಟ್ಪಡಿಸ್ತಿದ್ದೀನಿ ಅಂತ ನಿಂಗೆ ಗೊತ್ತಿಲ್ವಾ? ಮತ್ತ್ಯಾಕಪ್ಪ ಇಲ್ಲೇ ನಿಂತ್ಕೊಂಡಿದ್ಯಾ? ನಡಿ ಉಳಿಕೆ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ನಡಿ ಉಳಿಕೆ. ಒತ್ತಾರೆ ಎದ್ದಾಗ್ಲಿಂದ ನಾನು ನಿಂದೇ ಜಪ ಮಾಡ್ತಿರ್ತೀನಿ. ಇನ್ನನ್ನ ಕಾಯಿಸ್ಬೇಡ ನಂದೋರೆ. ನೀನು ಬರಬೇಕು. ನೀನು ಬಂದಾಗ ನಾನು ಎದೆ ಬಡಿತ ಜೋರಾಗಬೇಕು. ತಂಗಾಳಿಯಾಗಿ ನನ್ನ ಬಾಚಿ ತಪ್ಕೊಳ್ಬೇಕು. ಒಟ್ಟಾರೆ ನಾನು ನಿನ್ನೊಳಗೆ ಕಳೆದೋಗ್ಬಿಡ್ಬೇಕು. ಶಂಕ ಹೊತ್ತಿದ್ದಾರೆ. ಹೋಗಿ ನೋಡ್ಬೇಕಾ? ಗೌರಿ ಗೌರಿ ಏನ್ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಅದು ಗಂಗಾ ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಕಾಲ್ ಮಾಡಿದೆ. ಎಮರ್ಜೆನ್ಸಿನಾ? ಏನಾಯ್ತು ಗೌರಿ? ಅದೇ ನಾನು ನಿಂಗೆ ಅವತ್ತೇ ಹೇಳಿದ್ನಲ್ಲ ಗಂಗಾ, ನಮ್ಮ ಮಾವಯ್ಯಂಗೂ ನಿಮ್ಮ ಅತ್ತೆಗೂ ಏನೋ ಹಳೆ ಮನಸ್ತಾಪ ಅಂತ. ಅದೇ ವಿಷಯಕ್ಕೆ ನನ್ನ ಗಂಡ ನಿಮ್ಮ ಮನೆಗೆ ಬರ್ತಿದ್ದಾರೆ. ಅಮ್ಮ ತಾಯೇ ಧರ್ಮ ಮಾಡಮ್ಮ. ಅಣ್ಣ ತೆಗ್ಬಿಟ್ಟು ಕೊಡೋಣ. ಎಷ್ಟು ಹೇಳೋದು ಗೊತ್ತಾಗಲ್ವಾ ನಿಂಗೆ? ಅಣ್ಣ ಟೀ ಕುಡಿಯಕ್ಕೆ ಒಂದು 10 ರೂಪಾಯಿ ಕೊಡೋಣ. ಅಮ್ಮ ದರಿದ್ರದವನು ಟೀ ಕುಡಿಯಕ್ಕೆ ಇವನ ತಾನೇ ಕಾಸಿಲ್ಲ. ಅಮ್ಮ ತಾಯೇ ಶಿವಪ್ಪ. ಯಾರೋ ದೊಡ್ಡ ಮನೆ ಜನ ಅನ್ನಿಸ್ತದೆ. ಶಿವಪ್ಪ ಕಾಯೋ ತಂದೆ, ಒಳ್ಳೆ ಗಿರಾಕಿ ಕಳಿಸ್ದೆ ಹಿಂದೆ, ಹಸಿವೆಗೆನ್ನು ತಾಳಲಾರೆ ಕಾಪಾಡೆಯ. ಅಮ್ಮ ತಾಯೇ ಊಟ ಮಾಡಿ 3 ದಿನ ಆಯ್ತು ಕಣವ್ವ. ಹೊಟ್ಟೆ ಹಸುವು ತಡೆಯೋಕ್ಕಾಯ್ತಾ ಇಲ್ಲ. ಏನಾದರೂ ಭಿಕ್ಷೆ ಕೊಟ್ಟು ಪುಣ್ಯ ಕಟ್ಕೊಳ್ಳವ್ವ. ಇರಪ್ಪ, ನಮ್ಮ ಮನೆಯವ್ರು ಬರ್ತಾರೆ, ಕೊಡಿಸ್ತೀನಿ. ಈ ಮುಖನ ಎಲ್ಲೋ ನೋಡಿದ್ದೀನಲ್ಲ, ಎಲ್ಲೋ ನೋಡಿದೀನಿ ಅಂತ ನೆನಪೇ ಆಗ್ತಿಲ್ವಲ್ಲ.
ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಂ ನಾನು ಮುಂದೆ ಹೇಳೋವರೆಗೂ ಆ ರೂಮಲ್ಲಿ ವಾಸ ಮಾಡ್ತಾ ಇರೋ ಗಂಡ ಹೆಂಡತಿ ಸೇರೋ ಹಾಗಿಲ್ಲ. ನೀನು ಅವತ್ತ ಮನೆಗೆ ಬಂದಿದ್ದ ಜ್ಯೋತಿಷಿ ಅಲ್ವಾ? ಅಯ್ಯೋ, ಬಂದು ಇವ್ರ ಕೈಯಾಗೆ ತೆಗ್ಲಾಕೊಂಡ್ಬಿಟ್ನಲ್ಲ, ಏನ್ ಮಾಡೋದು ಇವಾಗ? ನಾನವನಲ್ಲ ಅವ್ರು ಯಾರೋ ನನಗೂ ಗೊತ್ತಿಲ್ಲವ್ವ. ನಾನು ಮಿಸ್ಟರ್ ತಿರುಪೆ. ನನ್ನನ್ನೇ ಯಾಮಾರ್ಸ್ ಓಡೋಗ್ತೀಯ? ಈಗ ಹೋಗು ನೋಡೋಣ ಎಲ್ಲಿ ಹೋಗ್ತೀಯ ಅಂತ. ಅವ್ರೆ ನಿಮ್ದು ಅಮ್ಮಯ್ಯ, ನನ್ಗೇನು ಮಾಡಬೇಡಿ. ನೀನ್ ಏನ್ ಮಾಡ್ದೆ ಅಂತ ನಿನಗೆ ಗೊತ್ತಿಲ್ವಾ? ನೀನವತ್ ಯಾಕೆ ಹಾಗೆ ಮಾಡ್ದೆ ಅಂತ ಬಾಯ್ ಬಿಡು. ಇಲ್ಲ ಅಂದ್ರೆ ಇವತ್ತು ನಿನ್ಗೊಂದ್ ಗತಿ ಕಾಣಿಸ್ತೀನಿ ನೋಡು. ಅದ್ರಲ್ಲಿ ನಂದೇನು ತಪ್ಪಿಲ್ಲ ಅಮ್ಮವ್ರೆ. ಆ ಶಿವರುದ್ರಪ್ಪ ನಾನು ಹೇಳ್ದಾಗ ಕೇಳು, ನಿನಗೆ ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ. ಸ್ವಾಮಿಗಳೇ, ನನ್ನ ಪಿರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಮಗ ಸೊಸೆಲ್ ಮಾತ್ರ ದೂರ ಮಾಡಬೇಡಿ. ಅವ್ರು ಸಂದಾಕಿರ್ಬೇಕು. ನೀನು ಪ್ರಪಂಚ ಅನ್ಕೊಂಡಿರೋ ನಿನ್ನ ಗಂಡನ್ನ ನಿನ್ ಜೊತೆ ಇರಕ್ ಬಿಡೋಕಿಲ್ಲ. ನೋಡಿ, ನೀವು ಹೇಳ್ದೆ ಇದ್ರೆ ನಾನು ಹೊರಡ್ತೀನಿ ಇಲ್ಲಿಂದ. ಬಿಡಿ ನನ್ನ ಕೈನ. ಹೀಗೆ ನನ್ನ ಕೈ ಹಿಡ್ಕೊಳಕ್ಕೆ ನೀವ್ಯಾರು? ನಿಮಗೇನು ಅಧಿಕಾರ ಇದೆ? ನಾನೇ ನಿಮ್ಮನ್ನು ಹುಡ್ಕೊಂಡ್ ಬಂದಾಗ ದೂರ ಓಡ್ದವ್ರು ನೀವು. ಈಗ ಬೇಡ ಅಂದ್ರೂ ನನ್ನ ಹಿಂದೆ ಬರ್ತಿದ್ದೀರಲ್ಲ, ಯಾಕೆ? ಈ ಹೂವಿನ ಮಳೆ ನಿಂದೆ ಕೈವಾಡ ಅಂತ ನನಗೆ ಗೊತ್ತು. ಆದ್ರೆ ಇದನ್ನೆಲ್ಲ ಹೇಗ್ ಮಾಡಿದ್ರಿ? ನೋಡಿ, ನಿಮ್ ಹತ್ರ ಯಾವ ಮಂತ್ರ ಇದೆ ಅಂತ ನನಗೆ ಗೊತ್ತಿಲ್ಲ. ಯಾರ್ ನೀವು? ಈ ಕೈ ಹಿಡಿಯೋ ಅಧಿಕಾರ ಇರೋದು ನನ್ನೊಬ್ಬನಿಗೆ ಮಾತ್ರ ಅಂಬ. ಅದಿನ್ನೂ ನಿನಗೆ ಅರ್ಥ ಆಗಿಲ್ಲ, ಮುಂದೆ ನಿಧಾನವಾಗಿ ಅರ್ಥ ಆಗತ್ತೆ. ನಾನು ಯಾವ ಮೋಡಿನೂ ಮಾಡಿಲ್ಲ, ಯಾವ ಮಂತ್ರನೂ ಹೇಳಿಲ್ಲ. ನಾವಿಬ್ಬರು ಒಂದಾಗಲಿ ಅಂತ ಪ್ರಕೃತಿ ಮಾತನೇ ಇದನ್ನೆಲ್ಲ ಮಾಡ್ತಾ ಇದ್ರೆ ಸಂತೋಷ ಪಡ್ತೀನಿ ಅಷ್ಟೇ. ನಿನಗೆ ನಾನು ಯಾರು ಅಂತ ತಿಳ್ಕೊಬೇಕಾ? ನಾನು, ನೀನು, ಎಲ್ಲರೂ ಈ ಸೃಷ್ಟಿ ಒಂದು ಭಾಗ ಅಂಬ. ವಿಧಿಯಾಡಿಸೋ ನಾಟಕದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳೇ. ಮೊದಲು ಎಲ್ಲೋ ಯಾವುದೋ ಪಾತ್ರ, ಇಲ್ಲಿ ಈ ಪಾತ್ರ. ಅಲ್ಲೂ ನಾವಿಬ್ಬರು ಜೊತೆಯಾಗಿದ್ದವ್ರೆ, ಈಗಲೂ ಜೊತೆಯಾಗಿರೋವ್ರೆ. ಮೊದಲ ಪಾತ್ರನ ಜೊತೆಯಾಗಿದ್ವಾ? ಅದ್ಯಾವುದು? ನಿಮಗೆ ನಾನು ಮೊದಲಿಂದನೂ ಗೊತ್ತಾ? ಏನ್ ಹೇಳ್ತಿದ್ದೀರಿ ನೀವು? ನನಗೊಂದು ಅರ್ಥ ಆಗ್ತಿಲ್ಲ. ಸಮಯ ಬಂದಾಗ ಎಲ್ಲ ಅರ್ಥ ಆಗುತ್ತೆ. ಈಗ ನಾನು ಹೇಳಲೇಬೇಕು ಅಂತ ಒತ್ತಾಯ ಮಾಡಿದ್ರೆ
ನಾನು ಹೇಳಲೇಬೇಕಾಗತ್ತೆ. ಆದರೆ ಅದನ್ನು ಕೇಳಿದ್ಮೇಲೆ ನೀನು ಏನು ಮಾಡ್ತೀಯ ಅನ್ನೋದೇ ತುಂಬ ಮುಖ್ಯ. ಹೇಳ. ಬನ್ನಿ ಒಳಗೆ. ಯಾಕೆ ಇಷ್ಟೊಂದು ಕುಡ್ಕೊಂಬಂದಿದ್ದೀರಾ? ಇಷ್ಟು 1.5 ಲೀಟ್ರು ಕುಡ್ದಿದ್ದೀನಿ ಅಷ್ಟೇ. ನೀವು ಇವತ್ತು ಕುಡ್ಕೊಂಡು ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಏನ್ರಲ್ವಾ, ಎಷ್ಟೇ ಆದರೂ ನನ್ನ ಆಲ್ಟ್ ಆಗ್ಬಿಟ್ಟಿದ್ದೀರ ನೀವು, ಅದಕ್ಕೆ ಎಲ್ಲ ಗೊತ್ತಾಗೋಯ್ತದೆ. ಸರಿ ಆಯ್ತು, ಬನ್ನಿ ಊಟ ಮಾಡಿ. ಊಟ ಬೇಡಪ್ಪ, ನಿದ್ದೆ ಮಾಡ್ತೀನಿ, ಮಲ್ಕೊಳ್ಳೋಣ. ನಿಧಾನ. ಸರಿ. ನಿಧಾನಪ್ಪ, ನಿಧಾನ. ಅಪ್ಪ, ಊಟ ಆಯ್ತಾ? ನಿದ್ದೆ ಆಯ್ತಾ? ಮಗ ಕುಡ್ದಿದ್ದಾನೆ, ಎಲ್ಲ ಬಿದೋಬೋದು ಅಂತ ನಾನು ನೋಡ್ಕೊಳ್ಳೋಕ್ಕೆ ಕಾಯ್ತಾ ನಿಂತಿದ್ಯಾ? ಇಲ್ಲಪ್ಪ, ನನ್ನ ಸ್ಟಡಿ ಫುಲ್ಲು ಸ್ಟಡಿ ಅಲ್ಲೇ. ಏನು ನಿನ್ನ ಅವಸ್ಥೆ ಇದು? ಈ ಪಾಟಿ ಕುಡ್ಕೊಂಬರೋದು ಸರಿಯೇನೋ? ಫೀಲಿಂಗ್ಸ್ ಅಪ್ಪ, ಬೇಡ, ಎಲ್ಲ ಬಿಟ್ಬಿಟ್ಟು ಲೋಫರ್ ಆಗ್ಬಿಡೋಲ್ಲ ಅಂತ ಅನಿಸುತ್ತೆ. ಆದರೆ ನಾನು ಆಗಾಗ ಕುಡಿದು ಒಳ್ಳೆಯವನಾಗೋ ಕ್ರೆಡಿಟು ಡೆಬಿಟು ಎಲ್ಲ ಈ ಮನೆಯವರು ಸೇರುತ್ತೆ. ಓಹ್, ಇವರೇ ಬಂದ್ರ? ಅಬ್ಬಾ, ಊದಿನ ಕಡ್ಡಿಗಿಂತ ಪವರ್ಫುಲ್ ಮಗ. ಮನೆಯೊಳಗೆ ಕಾಲಿಡ್ತಿದ್ದ ತಕ್ಷಣ ಗಾರ್ಬೇಜ್ ವಾಸನೆ ಹೊಡಿತಾ ಇದೆ. ಇಷ್ಟು ದಿನ ಇರ್ಲಿಲ್ವಲ್ಲ, ಮತ್ತ್ಯಾಕೆ ಶುರು ಮಾಡ್ಕೊಂಡಿದ್ದು? ಲೇ ಸೂರ್ಯ, ಏನ ನಿಂದು ಗೋಳು? ಕಷ್ಟಪಟ್ಟು ದುಡ್ಕೊ ಬಂದಿರ್ತೀವಿ ಕಣೋ, ನೆಮ್ಮದಿಯಾಗಿ ಮಲಗಕ್ಕೂ ಬಿಡಲ್ವಲ್ಲ ನೀನು. ನಮ್ಮ 3 ಜನರಲ್ಲಿ ನೀನು ಯಾಕೋ ಹಿಂಗಾಗೋದೆ? ರವಿ ಬರ ಇಲ್ಲಿ. ಆಗಪ್ಪಂದ್ರ ಅವತ್ತು ನೀವಿಬ್ರು ಕುಡ್ದಾಗ ನಾನು ಸುಮ್ಮನೆ ಇರಲಿಲ್ಲ, ಅಮ್ಮಳ್ಳಿ ಪಾಪು ಥರ. ಏ ರವಿ, ಏನೋ ಅದು? ಅಮ್ಮ ಏನಿಲ್ಲ, ಸೂರ್ಯ ನೀನು ಹೋಗಿ ಮಲ್ಕೊಳ್ಳೋ. ಆಗಲ್ಲ, ನಿಮ್ಮ ವಿಷಯ ಬಂದ ತಕ್ಷಣ ನಾನು ತಾಚಿ ಮಲ್ಸ್ಬಿಡ್ತೀರಲ್ವಾ? ಸಾಹೇಬ್ರೆ, ಏನಾಯ್ತು? ಏನಾಯ್ತು ಸಾಹೇಬ್ರೆ? ಕರಣೇಶು ಮಂತ್ರಿ ಭೋಜ್ಯೇಶು ಮಾತಾ ರೂಪೇಶು ಲಕ್ಷ್ಮೀ ಕ್ಷಮಯಾ ಧರಿತ್ರಿ
ಶಯನೇಶುರಂಭ ಅಲ್ಲ ಸಾಯಿಬ್ರೆ ನನ್ನ ಎಬ್ಬಿಸೋದಲ್ವಾ ನೀವು? ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ ಮನಕ್ಕೆ ಒಡತಿ ಮನೆಗೆ ಗರತಿ ಮಾಡ್ಕೊಳ್ಳಿ. ಅಡಿಗಡಿಗೊಂದು ಗುಡಿ ಪೂಜಿಸಿ ದಿನವಿಡಿ ಪತಿಯೊಳಗಿರುವಳು ಸತಿಯು ಸತಿಯು ಅವಳೇ ಮತಿಯು ಅವಳೇ ಬಾಳಿನ ಹಾಡಿಗೆ ಶ್ರುತಿಯು ಪತಿಯ ಏಳಿಗೆ ನಾನು ಮಲಗ್ತೀನಿ, ನೀವು ಮೊದಲು ಮಲಗಿ. ಸುಖ ಮಾಂಗಲ್ಯವೇ ಮುಖ ಎನ್ನುವ ಸತಿಯೇ ಉಸಿರಿರು ತನಕ ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ ಮನಕ್ಕೆ ಕೊಡತಿ ಮನೆಗೆ ಗರತಿ. ನಾನು ಸ್ವಲ್ಪ ದಿನ ಊರಲ್ಲಿರಲ್ಲ. ಎಲ್ಲಮ್ಮ ನಿಂತ್ಕೋ. ಊರಲ್ಲಿರಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೆಯಾ? ಬರಗಾಲ ನೀಗ್ಸೋದಕ್ಕೆ. ಏನು ನೀನು ಆ ಊರಿಗೆ ಹೋಗ್ತಾ ಇದೆಯಾ? ಏನು ತಮಾಷೆ ಮಾಡ್ತಿದ್ಯಾ ಎಲ್ಲಮ್ಮ? ಇಲ್ಲ, ಸತ್ಯನೇ ಹೇಳ್ತಿದ್ದೀನಿ, ನಾನು ಹೋಗ್ತಿದ್ದೀನಿ. ನೀನು ಅಲ್ಲಿಗೆ ಹೋಗಿ ಏನು ಮಾಡ್ತೀಯಾ? ಅಲ್ಲಿರೋರೆ ತಿನ್ನ ಗತಿ ಇಲ್ಲದೆ ಸಾಯ್ತಾ ಇದ್ದಾರೆ. ನೀನು ಅಲ್ಲಿಗೆ ಹೋದ್ರೆ ನಿನ್ನ ಕತೆನೂ ಅಷ್ಟೇ. ನೋಡಿಯಲ್ಲಮ್ಮ, ಇದರಿಂದ ನಿನಗೆ ಅಪಾಯ. ಸುಮ್ಮನೆ ಮನೇಲಿರೋ. ನಾನು ಸತ್ರೂ ಸರಿ, ನಾನು ಆ ಜನಕ್ಕೆ ಸಹಾಯ ಮಾಡೇ ಮಾಡ್ತೀನಿ. ಹುಚ್ಚಿ ಥರ ಮಾತಾಡಬೇಡ ಎಲ್ಲಮ್ಮ. ಜಗತ್ತಲ್ಲಿ ಲಕ್ಷಾಂತರ ಸಮಸ್ಯೆಗಳಿರುತ್ತೆ. ಅದೆಲ್ಲಾನು ನೀನು ಒಬ್ಳಿಂದಾನೇ ಸರಿ ಮಾಡೋದಕ್ಕಾಗೋದಿಲ್ಲ. ದೇವರು ಅವ್ರವ್ರ ಕರ್ಮಕ್ಕೆ ತಕ್ಕಾಗೆ ಕಷ್ಟಗಳನ್ನ ಕೊಟ್ಟಿರ್ತಾನೆ. ಇದನ್ನ ಅರ್ಥ ಮಾಡ್ಕೋ. ಹಾಂ, ಜಗತ್ತಿನ ಎಲ್ಲ ಸಮಸ್ಯೆನೂ ನನ್ನಿಂದ ಸರಿ ಮಾಡೋಕ್ಕಾಗದೇ ಇರ್ಬೋದು, ಆದರೆ ನನ್ನ ಕಣ್ಮುಂದೆ ಇರೋದನ್ನೆಲ್ಲ ಸರಿ ಮಾಡೋ ಅವಕಾಶ ಇದ್ದಾಗ ಮಾಡ್ಬೋದಲ್ವಾ? ಮನುಷ್ಯತ್ವ ಬಿಟ್ಟು ಮಾತಾಡ್ಬೇಡ. ನಿನ್ನ ಏನೋ ಅಂದ್ಕೊಂಡಿದ್ದೆ, ಆದರೆ ನೀನು ಮಾನವೀಯತೆ, ಮನುಷ್ಯ ಧರ್ಮ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋ ಮೃಗ ಥರ ಬದಲಾಗಿದ್ಯಾ. ಹೌದು, ನಾನು ಮೃಗನೇ. ಏನಿವಾಗ ನೋಡು, ನೀನು ಏನು ಬೇಕಾದರೂ ಅನ್ಕೋ, ಆದರೆ ನೀನೀಗ ನನ್ನ ಹೆಂಡತಿ ಅನ್ನೋದನ್ನ ಮರಿಬೇಡ. ಯಾವಾಗಲೂ ನೀನು ಹೇಳಿದ್ದೆ ನಡಿಬೇಕು ಅನ್ನೋ ಹಠನ ಬಿಟ್ಟು ಗಂಡನ ಮಾತಿಗೆ ಮರ್ಯಾದೆ ಕೊಟ್ಟು ನಡ್ಕೊಳ್ಳೋದನ್ನ ಕಲ್ತ್ಕೋ. ನಿನ್ನ ಹತ್ರ ಹೇಳಿಸ್ಕೊಂಡು ನಾನು ಕಲಿಬೇಕಾಗಿಲ್ಲ ಬೇರವಾ? ನಾನು ಹೇಗಿರಬೇಕು, ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಇರೋದೇ ಹೀಗೆ ಅಂತ ನಿನಗೆ ಮೊದಲೇ ಗೊತ್ತಿತ್ತು ತಾನೇ? ಇಷ್ಟೆಲ್ಲ ಗೊತ್ತಿದ್ದವನು ಯಾಕೆ ನನ್ನ ಮದುವೆ ಆಗಬೇಕಿತ್ತು? ನೋಡು, ನಾನಿರೋದೇ ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕೆ. ನಾನು ಹುಟ್ಟಿರೋದೇ ಇದಕ್ಕಾಗಿ ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ನೀನಲ್ಲ, ಯಾರೇ ಬಂದರೂ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಸರಿ, ನೀನು ಅವ್ರಿಗೆ ಇವ್ರಿಗೆ ಸಹಾಯ ಮಾಡೋದಕ್ಕೆ ಅಂತ ಹೋಗು. ನಾನು ಮನೆ ಬಿಟ್ಟು ಹೋಗ್ತೀನಿ. ಏನು ಬೇಕಿದ್ರೂ ಮಾಡ್ಕೊ, ನಾನು ಕೇಳೋ ಅವಶ್ಯಕತೆ ಇಲ್ಲ. ನಾನು ಹೋಗ್ತಿದ್ದೀನಿ ಅಷ್ಟೇ. ಎಲ್ಲಮ್ಮ 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 ನಿಂತ್ಕೋ. ಎಲ್ಲಮ್ಮ
ಸ್ವಲ್ಪ ಹೊತ್ತಾಗಿದ್ದಿದ್ರೆ ನನಗೆ ನಿಜವಾಗ್ಲೂ ನಿದ್ದೆನೇ ಬಂದ್ಬಿಡ್ತಿತ್ತು. ಹೊರಡೋಕೆ ಎಷ್ಟು ತಡ ಮಾಡ್ತಾರೆ ಅಂತ. ನಾನು ನಿನ್ನ ಪ್ರೀತಿಸ್ತಿದ್ದೀನಿ, ನೀನು ನನ್ನ ಪ್ರೀತಿಸ್ಬೇಕಷ್ಟ. ನನ್ನ ನಿನ್ನ ದೂರ ಮಾಡಕ್ಕೆ ಯಾರಿಂದ ಹೋಗಲ್ಲ, ಯಾರಿದಾಗ ಬೇತಾಳ ನನ್ನವಳು, ಅವಳು ನನ್ನ ಜೊತೆ ಇರಬೇಕು, ನನ್ನ ಜೊತೆ ಮಾತ್ರನೇ ಇರಬೇಕು. ಸುಟ್ಟಿದೆ ಬಾಳಬೇರು, ಕಾಯೋರು ಇನ್ನು ಯಾರು, ಕಣ್ಣಲ್ಲಿ ಇರುವ ನೀರು ಧುಮ್ಮುಕಬೇಕು ಜೋರು. ಅಳು ಅಳು ಹೊರಬರಲಿ ಎದೆಯ ಬಿಕ್ಕಳಿಗೆ, ಹರಿಯದ ಕಿರುಮಲ್ಲಿಗೆ ಅಳುತ್ತಿದೆ ತುಸು ಮೆಲ್ಲಗೆ. ನನಗೆ ಹೆಂಗಾಗ್ತದೆ ಅಲ್ಲ, ಇಷ್ಟು ದೊಡ್ಡ ಶಿಕ್ಷೆ ಹೇಳಿ ಇವ್ರ ಚುಚ್ಚು ಮಾತಂತ ಸಹಿಸ್ಕೊಂಡು ಸಾಕಾಗೋಗಿದೆ ನನಗೆ. ಅದಕ್ಕೆ ನಿನ್ ಸನ್ನಿಧಾನಕ್ಕೆ ಬಂದ್ರೆ ಅಲ್ಲ ನನಗೆ, ಅಲ್ಲ ನನ್ನ ಸಮ್ಮತನೇ ಇಲ್ಲ ನನಗೆ. ಯಾಕೆ ಹಿಂಗೆ ಮಾಡಿಸ್ಬಿಟ್ಟ ಕೃಷ್ಣ? ಇಲ್ಲಂತೂ ಯಾರು ನನ್ನ ಅದು ಕೇಳೋರೇ ಇಲ್ಲ. ನನಗೇನು ಇಷ್ಟ, ನನಗೇನು ಬೇಕು, ನನಗೇನು ಬೇಡ, ಯಾರು ಬೇಕಾಗಿಲ್ಲ. ಅದು ಒಬ್ರು ಬರ್ತಾರೆ, ಅವನು ಯಾರು ಮದುವೆ ಆಗೋಗ್ತಾರೆ, ಇನ್ನೊಬ್ರು ಒಪ್ಕೊಂಡು ಹೋಗ್ತಾರೆ, ಇನ್ನು ಭಕ್ತ ತಾಳ್ಬೇಕಾಗ್ಬಿಟ್ಟು ನಾನು ಬದುಕಂತೂ ಈ ಹಸು ವ್ಯಾಪಾರ ಮಾಡೋ ಸಂತೆ ಇರ್ತಾರೆ, ಹಂಗಾಗ್ಬಿಟ್ಟಿದೆ ನನ್ನ ಬದುಕು, ಹಂಗಾಗ್ಬಿಟ್ಟಿದೆ ನನ್ನ ಬದುಕು. ದಿಗಿ ದಿಗಿ ನಗ 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 ಧಿಮಿ 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 ತಿರುಗಿಡದ ಧಾ, ದಿಗಿ ದಿಗಿ ನಗ ನಗ ಧಿಮಿ ಧಿಮಿ ತಿರುಗಿಡದ ಧಾ, ತಿರುಗಿಡದ ಧಾ, ದಿನ್ನ ನನ 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 ತಕ ಧಿಮಿ ತಕ ಜನು ತಕ ಧಿಮಿ ಧಾ, ತಕ ತರಗಿಡದ ಧಾಂಗಿಡದ ತರಗಿಡದ 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 ತಕ 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 ಧಾ. ಸಂಯುಕ್ತ ಅವರು ನನ್ನ ಹುಡುಕ್ತಾ ಇದ್ದಾರೆ, ಈಗೇನ್ ಮಾಡೋದು? ಅವರು ನನ್ನ ಹಿಡಿದು ಬಿಡ್ತಾರಲ್ಲ, ಏನು ಮಾಡೋದು? ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರೋದು ಬಿಟ್ಬಿಟ್ಟು ಇದೆಲ್ಲ ಬೇಕಿತ್ತ ಇವ್ರಿಗೆ? ಹಾಗೆ ಹೇಳ್ಬೇಡ ಸಂಯುಕ್ತ, ಅವ್ರು 3 ಜನ ಸಾಮಾನ್ಯದವ್ರಲ್ಲ. 3 ಜಡೆ ಸೇರಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಕರ್ಮ, ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗದೆ ಇಬ್ಬರು ಸೇರಿಕೊಂಡು ಆ ಶ್ರಾವಣಿ ವಿಷಯಕ್ಕೆ ತಲೆ ಹಾಕಿದ್ದಾರೆ. ಅವ್ರಿಗೊಂದು ಗತಿ ಕಾಣಿಸ್ಲೇಬೇಕು. ನಿನ್ನ ಶಕ್ತಿ ಏನು ಅಂತ ಅವರಿಬ್ಬರಿಗೆ ಗೊತ್ತಾಗಬೇಕು. ಹೇ ಸಂಯುಕ್ತ, ನಾನು ತಮಾಷೆ ಮಾಡ್ತಾ ಇಲ್ಲ. ಅವರು 3 ಜನ ಮನಸ್ಸು ಮಾಡಿದ್ರೆ ನಿನ್ನನ್ನ ಕಟ್ಟಾಕಬಹುದು. ನಿಜ ಹೇಳ್ತಿದ್ಯಾ ಅಥವಾ ವ್ಯಂಗ್ಯ ಮಾಡ್ತಿದ್ಯಾ?
ಹೇ, ಮೊದಲು ಮಾಡಿದ್ದು ವ್ಯಂಗ್ಯನೇ, ಈಗ ಹೇಳ್ತಾ ಇರೋದು ನಿಜ. ಈಗ ಅವ್ರು ಏನು ಮಾಡ್ತಾರೆ ಅಂತ್ಯ? ಹೇರೋ ಹೇರೋ ಈಗ ತಾನೇ ತೆಂಗಿನಕಾಯಿ ಹೊಡೆದಿದ್ದಾರೆ, ಇನ್ನು ಅವರು ತಲೆನೂ ಹೊಡ್ಕೋಬೇಕು. ಉಪಾಯ ಮಾಡಕ್ ಶುರು ಮಾಡಬೇಕು ಅಲ್ವಾ? ಒಟ್ನಲ್ಲಿ ನನ್ನನ್ನ ನಾಶ ಮಾಡೋದಕ್ಕೆ ಏನೋ ಒಂದು ಉಪಾಯ ಮಾಡೋ ಹಾಗೆ ಕಾಣಿಸ್ತಾ ಇದೆ. ದಿನ ನಾಶನ? ತಮಾಷೆ ಮಾಡ್ತಿದ್ಯಾ ಧೀರ? ಇಲ್ಲ, ಅವರು ಪ್ರಯತ್ನ ಅಂತೂ ಮಾಡೇ ಮಾಡ್ತಾರೆ. ಹಾಗಾದ್ರೆ ಈಗ ಏನು ಮಾಡೋದು? ಹೆದರಬೇಡ ಸಂಯುಕ್ತ, ನಾನಿದ್ದೀನಲ್ಲ, ಹೆದರಬೇಡ. ನೀನು ಇದೆಯಾ ಅಂತ ಒಂದು ಧೈರ್ಯ ಆಯಿತು, ಆದರೆ ನೀನು ಈ ಥರ ಎಲ್ಲ ಮಾತಾಡೋದು ನೋಡಿದ್ರೆ ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಾ ಇದೆ. ಅವರು ನನ್ನ ನಾಶ ಮಾಡೋದಕ್ಕಿಂತ ಮುಂಚೆ ನಾನೇ ಅವರನ್ನ ನಾಶ ಮಾಡ್ತೀಯಾ? ಸರಿ, ಷರತ್ತುಗಳೇನು ಅಂತ ಗೊತ್ತು ತಾನೆ? ಆ ಚೌಕಟ್ಟಲ್ಲೇ ಆಟ ಆಡಬೇಕು. ಮೊದಲು ಅವ್ರ ಉಪಾಯನ ನಾಶ ಮಾಡಬೇಕು. ಮೆಕ್ಕಿದ್ದು ನನಗೂ ಬಿಡು ಸಂಯುಕ್ತ. ಅವ್ರು ಏನೇ ಉಪಾಯ ಮಾಡಿದ್ರು ಅದಕ್ಕೆ ಪರಿ ಉಪಾಯ ನಾನು ಮಾಡ್ತೀನಿ. ಅವರು ರಂಗೋಲಿ ಕೆಳಗೆ ನುಗ್ಗಿದ್ರೆ ನಾನು ಪಾತಾಳದ ಕೆಳಗೆ ನುಗ್ತೀನಿ.